ಎಲ್ಲರಿಗೆ ನಮಸ್ಕಾರ. ಇದು ಡಾಕ್ಟರ್ ಸುರೇಶ್ ರಾವ್, MIO ಪಾಡ್ಕಾಸ್ಟಿಂದ. ನಾನು ಇತ್ತೀಚೆಗೆ ಲಾಸ್ಟ್ 2 ವೀಕ್ಸಿಂದು ಕೆಲವು ವಿಷಯಗಳನ್ನು ನಿಮಗೆ ತಿಳಿಸ್ತೇನೆ. ನಾನು ಏಪ್ರಿಲ್ 20ಗೆ ನಮ್ಮಲ್ಲಿ ತೀರ್ಥಹಳ್ಳಿಯಲ್ಲಿ MIO ಕ್ಯಾನ್ಸರ್ ಹಾಸ್ಪಿಟಲ್ ತೀರ್ಥಹಳ್ಳಿ ಅಂತ ನಾವು ಹೊಸದಾಗಿ ಸ್ಥಾಪನೆ ಮಾಡಿದ್ದೇವೆ. ತೀರ್ಥಹಳ್ಳಿ ಅದು ಅರಗ ರೋಡ್, ಅಂದರೆ ತೀರ್ಥಹಳ್ಳಿಯಿಂದ ನಾವು ಸಾಗರಕ್ಕೆ ಹೋಗುವ ರೋಡಲ್ಲಿದೆ. ತೀರ್ಥಹಳ್ಳಿಯಿಂದ 7 ಕಿಲೋಮೀಟರ್. ಅದೊಂದು ಒಳ್ಳೆಯ ಕ್ಯಾನ್ಸರ್ ಆಸ್ಪತ್ರೆಯನ್ನು ನಾವು 1 ವರ್ಷದಿಂದ ಅದರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಒಂದು 4 ತಿಂಗಳ ಮುಂಚೆ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. ನಿಮ್ಗೆ ಗೊತ್ತಿದ್ದಾಗೆ MIO ಮ್ಯಾಂಗ್ಳೂರಲ್ಲಿ ಮೇಯ್ನ್ ಚಿಕಿತ್ಸೆ ಪಡೆಯುವವರು ಈ ಭಾಗ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದ ರೋಗಿದ ಬಿಟ್ಟು ಬೇರೆ ಭಾಗಗಳಿಂದ, ಅಂದರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಚಿಕಿತ್ಸೆಗೆ, ಕ್ಯಾನ್ಸರ್ ಚಿಕಿತ್ಸೆಗೆ ಬರುವಂಥದ್ದು ಇತ್ತು. ನಿಮ್ಗೆ ಗೊತ್ತಿದ್ದಾಗೆ MIO ಮ್ಯಾಂಗ್ಳೂರ್ ಕಿದ್ವಾಯಿ ಆಸ್ಪತ್ರೆ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಈ ಆರೋಗ್ಯ ಭಾಗ್ಯ ಸ್ಕೀಮಲ್ಲಿ ಸರ್ಕಾರದ ಯೋಜನೆ ಅಡಿಯಲ್ಲಿ ಸೆಕೆಂಡ್ ಹಾಸ್ಪಿಟಲ್, ಕಿದ್ವಾಯಿ ಹಾಸ್ಪಿಟಲ್ ಆದಮೇಲೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ನಾವು ಈ BPL ರೋಗಿಗಳಿಗೆ ಚಿಕಿತ್ಸೆ ಕೊಡ್ತೇವೆ. ಸೊ ಶಿವಮೊಗ್ಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ, ಈ 4 ಜಿಲ್ಲೆಗಳಿಂದ ತುಂಬ ರೋಗಿಗಳು ಇಲ್ಲಿ MIO ಮ್ಯಾಂಗ್ಳೂರಿಗೆ ಬರ್ತಾಯಿದ್ರು. ಅದಕ್ಕೆ ನಾವು ತೀರ್ಥಹಳ್ಳಿಯಲ್ಲಿ ಒಂದು ಆಸ್ಪತ್ರೆ ಸ್ಥಾಪನೆ ಮಾಡಬೇಕಂತೇಳಿ ನಮ್ಮದೊಂದು ಉದ್ದೇಶ ಇತ್ತು. ಅದನ್ನು ನಾವು 6 ತಿಂಗಳ ಮುಂಚೆ ಸ್ಥಾಪನೆ ಮಾಡಿದ್ದೇವೆ. ಮತ್ತು ಅಲ್ಲಿ ತುಂಬ ರೋಗಿಗಳು ಈಗಾಗಲೇ ಬಂದು ಚಿಕಿತ್ಸೆ ತಗೊಳ್ತಾ ಇದ್ದಾರೆ. ಈ ಪಾಡ್ಕಾಸ್ಟಲ್ಲಿ ನಾನು ಏನು ಹೇಳೋದಂದರೆ, ನಮಗೆ ಇಲ್ಲ ಹೋದ ವಾರ ಲಾಸ್ಟ್ ವೀಕ್ ನಮಗೆ ವಾಜಪೇಯಿ ಆರೋಗ್ಯಶ್ರೀ, ಅಂದರೆ ಈ ಆಯುಷ್ಮಾನ್ ಭಾರತ್ ಯೋಜನೆ ಅಲ್ಲಿ ನಮಗೆ ಒಂದು ಪರ್ಮಿಷನ್ ಸಿಕ್ಕಿದೆ ತೀರ್ಥಹಳ್ಳಿ ಹಾಸ್ಪಿಟಲಲ್ಲಿ ರೋಗಿಗಳಿಗೆ, BPL ರೋಗಿಗಳಿಗೆ ಚಿಕಿತ್ಸೆ ಮಾಡಲಿಕ್ಕೆ. ತೀರ್ಥಹಳ್ಳಿ ಅಂದರೆ ಅದೊಂದು ಗ್ರಾಮಾಂತರ ಪ್ರದೇಶ, ನಲ್ಟೂರು ಗ್ರಾಮ ಅಂತೇಳಿ. ಇಡೀ ಕರ್ನಾಟಕದಲ್ಲಿ ಈ ಟರ್ಷರಿ ಕೇರ್, ಗ್ರಾಮ ಪಂಚಾಯತ್ ಅಥವಾ ಇವನ್ ತಾಲೂಕು ಲೆವೆಲಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇಡೀ ಕರ್ನಾಟಕದಲ್ಲಿ MIO ಒಂದು ಪ್ರಥಮ ಬಾರಿ ಒಂದು ಸ್ಥಾಪನೆ ಮಾಡಿದೆ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡಿತೇನೆ. ಇನ್ನೊಂದು ಏನಂದರೆ, ಸಮಾನದ ಚಿಕಿತ್ಸೆ, ಅಂದರೆ ವಿಶ್ವದಲ್ಲೇ ಒಳ್ಳೆ ಚಿಕಿತ್ಸೆಯನ್ನು ಎಲ್ಲ ಕಡೆಯಲ್ಲಿ ಸಿಗಬೇಕಂತೇಳಿ ನಮ್ಮ UICC, ಅಂದರೆ ನಮ್ಮ ಅಂತಾರಾಷ್ಟ್ರೀಯ ಒಂದು ಕ್ಯಾನ್ಸರ್ ಚಿಕಿತ್ಸಾ ಒಂದು ಯೋಜನೆ ಏನಿದೆ, ಅದರಲ್ಲಿ ಎಲ್ಲರಿಗೂ ಒಂದೇ ಸಮಾನದ ಚಿಕಿತ್ಸೆ ಸಿಗಬೇಕಂತೇಳಿ ಒಂದು ಉದ್ದೇಶ ಇದೆ. ಸೊ ಹಾಗೆ ಆ ಉದ್ದೇಶದಿಂದ ಸಮಾನ ಚಿಕಿತ್ಸೆ ಎಲ್ರಿಗಿರ್ಬೇಕಂತೇಳಿ ನಾವೀಗ ತೀರ್ಥಹಳ್ಳಿಯಲ್ಲಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ತೀರ್ಥಹಳ್ಳಿ ಆಸ್ಪತ್ರೆಯಲ್ಲಿ ನಮ್ಮ ಇಡೀ ಆಂಕಾಲಜಿ ಟೀಮ್, ಅಂದರೆ ಮತ್ತು ನಮ್ಮ ಎಲ್ಲ ಡಾಕ್ಟರ್ಗಳು ಮತ್ತು ಸಿಸ್ಟರ್ನವರು ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಮಗೆ ಈಗ ಈ ಕ್ಯಾನ್ಸರಲ್ಲಿ ಚಿಕಿತ್ಸೆಗೆ ಮೇಯ್ನ್ ಎಕ್ಸ್ಪೀರಿಯನ್ಸ್ ಬೇಕು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆ ಚಿಕಿತ್ಸೆ ಕೊಡ್ಬೋದು. ಸೊ ಹಾಗೆ ನಮ್ಮಲ್ಲೀಗ ನನಗೆ ಒಂದು ತುಂಬ ಖುಷಿ, ಯಾಕಂದರೆ ನಮ್ಮಲ್ಲಿ MIOದಲ್ಲಿ ನಮಗೆ ಒಂದು ತುಂಬ ಒಳ್ಳೆಯ ಒಂದು ವೈದ್ಯರಿದ್ದಾರೆ. ನಮ್ಮ ಡಾಕ್ಟರ್ ಕೃಷ್ಣ ಪ್ರಸಾದ್ ಇರಲಿ, ನಮ್ಮ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಇರಲಿ, ಡಾಕ್ಟರ್ ಸನ್ನತ್ ಹೆಗಡೆ ಇರಲಿ, ರೋಹನ್ ಗಟ್ಟಿ ಇರಲಿ, ಮತ್ತು ಇವರೆಲ್ಲ ನಮಗೆ ತೀರ್ಥಹಳ್ಳಿಯಲ್ಲಿ ಏನಾಗ್ತದೆ ಪ್ರತಿ ಪೇಷಂಟ್ ತೀರ್ಥಹಳ್ಳಿಯಲ್ಲಿ ಇವರಿಗೆಲ್ಲರಿಗೂ ಗೊತ್ತಿದೆ. ಮತ್ತು ಡಾಕ್ಟರ್ ರೀತಿ ಅಂತ ಹೇಳಿದ್ದಾರೆ, ಆಂಕೋ ರೇಡಿಯಾಲಜಿಸ್ಟ್, ಮತ್ತು ವಿಶ್ವಪ್ರಯ ಅಂತಿದ್ದಾರೆ, ಆಂಕೋಪೆಥಾಲಜಿಸ್ಟ್, ಮತ್ತು ಸರ್ಜನ್ಸ್ ಇದ್ದಾರೆ, ಡಾಕ್ಟರ್ ವಿಶ್ವನಾಥ್ ಕನ್ಸಲ್ಟೆಂಟ್ ವಿಸಿಟಿಂಗ್ ಸರ್ಜನ್, ಡಾಕ್ಟರ್ ಕ್ಲೆಮೆಂಟ್, ಮತ್ತು ಅಲ್ಲಿ ನಮ್ಮ ತೀರ್ಥಹಳ್ಳಿಯಲ್ಲಿ ಕೂಡ ಡಾಕ್ಟರ್ ದಿವ್ಯಾ, ಡಾಕ್ಟರ್ ಭವ್ಯ ಮತ್ತು ಡಾಕ್ಟರ್ ಸುಹಾಸ್, ಇಷ್ಟು ದೊಡ್ಡ ನಾವು ಟೀಮ್. ಪ್ರತಿ ಯಾವ ರೋಗಿ ಇದ್ದರೂ ನಮಗೆಲ್ಲರಿಗೆ ಗೊತ್ತಿರ್ತದೆ ಈ ರೋಗಿಗೆ ನಾವು ಏನು ಚಿಕಿತ್ಸೆ ಮಾಡಬೇಕಂತೇಳಿ. ಹಾಗಿರುವಾಗ ಮಂಗಳೂರಲ್ಲಿದ್ದರೂ ನಾವು ಒಂದೇ ಟೈಪ್ ಚಿಕಿತ್ಸೆ ಕೊಡೋದು, ತೀರ್ಥಹಳ್ಳಿಯಲ್ಲಿದ್ದರೂ ಒಂದೇ ಚಿಕಿತ್ಸೆ ಕೊಡೋದು, ಅಂದರೆ ಸಮಾನ ರೂಪದಲ್ಲಿ ಚಿಕಿತ್ಸೆ ಕೊಡುವಂಥದ್ದು ನಮ್ಮ ಯೋಜನೆ. ಇದರಲ್ಲಿ ಈಗ ತೀರ್ಥಹಳ್ಳಿಯಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ಅಂದರೆ, ನಾನು ನೋಡಿದ ಎಲ್ಲ ಕಾಯಿಲೆಗಳು ತಿಂಗಳಿಗೆ 60 ಕ್ಯಾನ್ಸರ್ ನನ್ನ ಹೊಸ ರೋಗಿಗಳನ್ನು ನೋಡ್ತಾ ಇದ್ದೇನೆ ತೀರ್ಥಹಳ್ಳಿಯಲ್ಲಿ. ಇದರಲ್ಲಿ ಮೇಯ್ನ್ ನೀವು ನೋಡಿ, ನಾನು ಹೇಳ್ತಾ ಇದ್ದೇನೆ ಈಗ ಯಾವ ಟೈಪ್ ಕ್ಯಾನ್ಸರ್ ತೀರ್ಥಹಳ್ಳಿಯಲ್ಲಿ ನೋಡ್ತಾ ಇದ್ದೇನೆ ಅಂದರೆ, ಒಂದು ಬಾಯಿಯ ಕ್ಯಾನ್ಸರ್, ಮತ್ತು ಒಂದು ಅನ್ನನಾಳದ ಕ್ಯಾನ್ಸರ್, ಮತ್ತು ಒಂದು ಹೊಟ್ಟೆ ಕ್ಯಾನ್ಸರ್, ಮತ್ತು ಒಂದು ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್, ಮತ್ತು ದೊಡ್ಡ ಕರಳಿನ ಕ್ಯಾನ್ಸರ್, ಮತ್ತು ಶ್ವಾಸಕೋಶದ ಕ್ಯಾನ್ಸರ್, ಮತ್ತು ಸ್ತನದ ಕ್ಯಾನ್ಸರ್ ಹೆಂಗಸರಲ್ಲಿ. ಈಗ ನೋಡ್ಲಿಕ್ಕೆ ಹೋದರೆ ಇದೆಲ್ಲ ಹ್ಯಾಬಿಟ್ ರಿಲೇಟೆಡ್ ಕ್ಯಾನ್ಸರ್ ಅಂತ ಹೇಳೋದು. ಅನ್ನನಾಳ, ಹೊಟ್ಟೆ, ದೊಡ್ಡ ಕರಳು, ಪ್ಯಾನ್ಕ್ರಿಯಾಸ್ ನಮ್ಮ ವಾತಾವರಣ ಮತ್ತು ನಮ್ಮ ಹ್ಯಾಬಿಟ್ಸ್ಗಳಿಂದ. ಸೊ ಇದನ್ನು ಆ್ಯಕ್ಚುಲಿ ನಾವು ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ ಮತ್ತು ದೊಡ್ಡ ಕರಳಿನ ಕ್ಯಾನ್ಸರ್ ನಾವೆಲ್ಲ ಆ್ಯಕ್ಚುಲಿ ದೊಡ್ಡ ಸಿಟಿಯಲ್ಲಿ ನೋಡುವಂಥದ್ದು ಕ್ಯಾನ್ಸರ್, ಅದು ಅರ್ಬನ್ ಕ್ಯಾನ್ಸರ್ ಅಂತ ಹೇಳೋದು ನಾವು. ಆದರೆ ತೀರ್ಥಹಳ್ಳಿ ಅಂತ ಒಂದು ಗ್ರಾಮಾಂತರ ತಾಲೂಕು ಲೆವೆಲಲ್ಲಿ ಇಷ್ಟು ಮಟ್ಟದಲ್ಲಿ ನಾವು ಲಿವರ್ ಕ್ಯಾನ್ಸರ್, ಪ್ಯಾನ್ಕ್ರಿಯಾಸ್
ಕೋಲೋರೆಕ್ಟಲ್ ಕ್ಯಾನ್ಸರ್, ಇದೆಲ್ಲ ನೋಡೋದು ಒಂದು ಭಯ ಪಡುವಂಥ ಒಂದು ಪರಿಸ್ಥಿತಿ ನಮಗೆ. ಸೊ ಅಲ್ಲಿದ್ದು ನಾವು ಜನರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ, ನಿಮ್ಮ ಜೀವನ ಶೈಲಿಯನ್ನು ನೀವು ಕಂಪ್ಲೀಟ್ ಬದಲಾವಣೆ ಮಾಡಬೇಕು. ತಂಬಾಕು ಮತ್ತು ಅಡಿಕೆ ತುಂಬ ತಿನ್ನೋದು, ಎಕ್ಸೆಸಿವ್ ಆಲ್ಕೋಹಾಲಿಸಮ್ ಮತ್ತು ಫಾಸ್ಟ್ ಫುಡ್ ಇಂಥದ್ದೆಲ್ಲ ನಾವು ರಾಸಾಯನಿಕ ಒಂದು ನಮ್ಮ ತೋಟದಲ್ಲಿ ಎಲ್ಲ ಯೂಸ್ ಮಾಡ್ತೇವೆ. ವೆಜಿಟೇಬಲ್, ಭತ್ತ ಬೆಳೆಯುವುದಲ್ಲಿ ಎಲ್ಲ ನಾವು ಪೆಸ್ಟಿಸೈಡ್ಸನ್ನು ಅಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ತುಂಬ ಮಂದಿಗೆ ಇದರಿಂದ ಖಂಡಿತ ಒಂದು ಕೆಟ್ಟ ಪರಿಣಾಮವನ್ನು ಅವರು ಅನುಭವಿಸಬೇಕಾಗ್ತದೆ. ಹೀಗಿರೋದು ನಾನು ತೀರ್ಥಹಳ್ಳಿಯಲ್ಲಿ ನೋಡಿದ್ದೇನೆ. ನಾನಲ್ಲಿ 20ಕ್ಕೆ ತೀರ್ಥಹಳ್ಳಿಗೆ ಹೋಗಿದ್ದೆ, ಮತ್ತು 27ಕ್ಕೆ ನಿನ್ನೆ ನಾನು ಮಂಗಳೂರಿಗೆ ವಾಪಸ್ ಬಂದೆ. ಈ 7 ದಿನಗಳಲ್ಲಿ ನಾನು ಎಲ್ಲ ಟೈಪಿದ್ದು ಕ್ಯಾನ್ಸರ್ ನಾನಲ್ಲಿ ನೋಡ್ತೇನೆ ಅಂತ ಖಂಡಿತ ಎಣಿಸಲಿಲ್ಲ. ನಾನಲ್ಲಿ ಗರ್ಭಕೋಶದ ಹೊರದ್ವಾರ ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬಾಯಿಯ ಕ್ಯಾನ್ಸರ್ನ ಜಾಸ್ತಿ ನೋಡ್ತೇನೆ ಅಂತೇಳಿ ನಾನು ಎಣಿಸಿದೆ. ನಾನು ಯಾವತ್ತೂ ಅಲ್ಲಿ ದೊಡ್ಡ ಕರಳು, ಪ್ಯಾನ್ಕ್ರಿಯಾಸ್ ಮತ್ತು ಲಿವರ್ ಮತ್ತು ಹೊಟ್ಟೆ ಕ್ಯಾನ್ಸರ್ ಇಷ್ಟು ಒಂದು ದೊಡ್ಡ ಸಂಖ್ಯೆಯಲ್ಲಿ ನೋಡ್ತೇನೆ ಅಂತ ನಾನು ಎಣಿಸಲಿಲ್ಲ. ಸೊ ಇದು ಅದು ಒಳ್ಳೆಯದಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜನರು ಅವರ ಜೀವನ ಶೈಲಿಯನ್ನು ತೀರ್ಥಹಳ್ಳಿ ಮತ್ತು ಅಲ್ಲಿ ಇಡೀ ಪ್ರದೇಶದಲ್ಲಿ ಅದನ್ನು ಡೆಫಿನೆಟ್ಲಿ ಅವ್ರು ಚೇಂಜ್ ಮಾಡಬೇಕು. ಹೆಂಗಸರಲ್ಲಿ ಕೂಡ ತುಂಬ ಕ್ಯಾನ್ಸರ್ ಬರ್ತಾ ಇದೆ ತೀರ್ಥಹಳ್ಳಿಯಲ್ಲಿ, ಅದು ಕೂಡ ಶ್ವಾಸಕೋಶ ಕ್ಯಾನ್ಸರ್. ಅವ್ರಿಗೆ ಯಾವ ಹವ್ಯಾಸಗಳು ಇಲ್ಲ, ಆದರೂ ಶ್ವಾಸಕೋಶ ಕ್ಯಾನ್ಸರ್ ತೀರ್ಥಹಳ್ಳಿಯಲ್ಲಿ ಆ ಏರಿಯಾದಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್, ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ದಾವಣಗೆರೆ ಅಲ್ಲೆಲ್ಲ ತುಂಬ ಜಾಸ್ತಿ ಇದೆ. ಸೊ ಜೀವನ ಶೈಲಿಯನ್ನು ಮತ್ತು ನಾವು ಅಗ್ರಿಕಲ್ಚರಲ್ಲಿ ಯಾವ ವಸ್ತುಗಳನ್ನು, ಕೀಟನಾಶಕಗಳನ್ನು ನಾವು ಹಾಕ್ತೇವೆ, ನಮಗೆ ಏನು ಪ್ರೊಟೆಕ್ಷನ್ ಇದೆ, ತಿನ್ನೋವರಿಗೆ ಏನಾದರದ್ದು ಸಮಸ್ಯೆ ಆಗ್ತದೆ, ನಾವೆಲ್ಲ ಒಂದು ಯೋಚನೆ ಮಾಡಬೇಕಾಗಿದೆ. ಸೊ ಇದು ತೀರ್ಥಹಳ್ಳಿಯಲ್ಲಿ ನಮಗೆ ಈಗಾಗಲೇ 12-13 ಆಪ್ರೇಷನ್ ಮಾಡಿದ್ದೇವೆ. ಕೀಮೊಥೆರಪಿ ಆಗ್ತಾ ಉಂಟು, ರೋಗಿಗಳು ಅಡ್ಮಿಟ್ ಆಗ್ತಾ ಇದ್ದಾರೆ. ಮತ್ತು ಒಂದು ಒಳ್ಳೆಯ ಚಿಕಿತ್ಸೆ ತೀರ್ಥಹಳ್ಳಿಯಲ್ಲಿ ಜನರಿಗೆ, ಆ ಭಾಗದ ಜನರಿಗೆ ಸಿಗ್ತಾ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.